ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡ ದೇಶದ ಕನ್ನಡ ಧರ್ಮ ಪಾಲನೆ ಮಾಡುವಂತಹ ಕನ್ನಡ ಬಂಧುಗಳಿಗೆ ಮಾತ್ರ ಸ್ವಲ್ಪ ಡಾಂಬಿಕ್ ಇರ್ತಾರೆ. ಆ ಡಾಂಬಿಕ್ಗೆ ಅನ್ವಯಿಸಲೇ ಇದು. ನಮ್ಮ ಕನ್ನಡ ಧರ್ಮ ಪಾಲನೆ ಮಾಡುತ್ತಾ ಸಮಸ್ತ ಕನ್ನಡ ಬಂಧುಗಳಿಗೆ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಹೊಸ ವರ್ಷ, ಚೈತ್ರ ಮಾಸ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದಿನ ವರ್ಷವ್ರಿಗೆ ಏನೇನಾಯ್ತಾ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನ ಏನು ಹೊಸ ವರ್ಷ ಪ್ರಾರಂಭ ಆಗಿದೆ. ಈ ವರ್ಷದಿಂದ ನಾವೇನು ನಮ್ಮ ಕನ್ನಡ ಧರ್ಮ ರಕ್ಷಣೆ ಮಾಡ್ಕೊಂಡಾಗಿರ್ಬೋದು, ಉಳಿಸ್ಕೊಳ್ಳೋದಾಗಿರ್ಬೋದು, ಕನ್ನಡ ದೇಶ ಬಲಿಷ್ಠ ಕನ್ನಡ ದೇಶನ ಕಟ್ಟುವಂತಹ ವಿಚಾರಗಳಾಗಿರ್ಬೋದು, ಅಭಿವೃದ್ಧಿ ವಿಚಾರಗಳಲ್ಲಿ ಏನೇನಾಗಬೇಕು ಆ ಹೊಸ ದಿಕ್ಕುಗಳಲ್ಲಿ ಹೆಜ್ಜೆ ಇಡೋಣ. ನಮ್ಮ ಕನ್ನಡ ಧರ್ಮ ಉಳಿದ್ರೆ ಸಮಸ್ತ ಕನ್ನಡ ಬಂಧು ನಾವು ಉಳಿತೀವಿ. ನಮ್ಮ ಕನ್ನಡ ಬಂಧುಗಳಿದ್ರೆ ನಮ್ಮ ಕನ್ನಡ ರಾಷ್ಟ್ರ ಉಳಿಯುತ್ತೆ. ಈ ನಿಟ್ಟಿನಲ್ಲಿ ಹೊಸ ಭರವಸೆಯೊಂದಿಗೆ, ಹೊಸ ನಂಬಿಕೆಯೊಂದಿಗೆ ಒಂದು ಹೊಸ ಹೆಜ್ಜೆಗಳು ಮುಂದಿಡೋಣ. ಹೆಜ್ಜೆಗಳು ಮುಂದಿಡುತ್ತಾ ಹೆಜ್ಜೆಗಳನ್ನು ಹಾಕ್ತಾ ಮುಂದೆ ಸಾಕ್ತಾ ಇರೋಣ. ಈ ಒಂದು ಇದರಲ್ಲಿ ಕನ್ನಡ ಧರ್ಮದ ವಿಚಾರದಲ್ಲಿ, ಕನ್ನಡ ದೇಶದ ಅಭಿವೃದ್ಧಿ ವಿಚಾರದಲ್ಲಿ, ಕನ್ನಡ ಬಂಧುಗಳ ಉಳಿವಿಗೆ ವಿಚಾರದಲ್ಲಿ ನಾವೇನು ನಮ್ಮ ಕನ್ನಡ ದೇಶ ಪಕ್ಷದಿಂದ ನಿರಂತರ ಶ್ರಮ ಆಗ್ತಾ ಇದೀವಿ, ನಿರಂತರವಾಗಿ ಕೆಲಸ ಮಾಡ್ತಾ ಇದೀವಿ. ಇನ್ನೆಷ್ಟು ಹೆಮ್ಮರವಾಗಿ ನಮ್ಮ ಕನ್ನಡ ದೇಶ ಪಕ್ಷ ಬೆಳೆಯೋದಕ್ಕೆ, ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಮಸ್ತ ಕನ್ನಡ ಬಂಧುಗಳು ಯಾರಿಗ ಆಸಕ್ತಿ ಇದೆಯೋ ರಾಜಕೀಯದಲ್ಲಿ ಅಂತಹ ಕನ್ನಡ ಬಂಧುಗಳು ನಮ್ಮ ಪಕ್ಷದಿಂದ ಕೈ ಜೋಡಿಸಬೇಕು. ನಾವಿರೋದೇ ನಮ್ಮ ಕನ್ನಡ ದೇಶದ ಪಕ್ಷ ಇರೋದೇ ಕನ್ನಡ ರಾಷ್ಟ್ರದ ಉಳಿವಿಗಾಗಿ, ಕನ್ನಡ ದೇಶದ ಉಳಿವಿಗಾಗಿ, ಕನ್ನಡ ಧರ್ಮದ ರಕ್ಷಣೆಗಾಗಿ, ಕನ್ನಡ ಬಂಧುಗಳ ರಕ್ಷಣೆಗಾಗಿ. ಈ ನಿಟ್ಟಿನಲ್ಲಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ದಯವಿಟ್ಟು ಎಲ್ಲ ಸಮಸ್ತ ಕನ್ನಡ ಬಂಧುಗಳು ನಮಗೆ ನಮ್ಮ ಕನ್ನಡ ದೇಶದ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು, ಆಶೀರ್ವಾದ ಮಾಡಬೇಕು. ಜೊತೆಗೆ ಪ್ರೇಮದಿಂದ ಆಶೀರ್ವಾದ ಮಾಡಬೇಕು, ಪ್ರೇಮದಿಂದ ಸಹಕಾರ ಬೆಂಬಲ ನಮ್ಮ ಪಕ್ಷಕ್ಕೆ ಕೊಡಬೇಕಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹೊಸ ಬದಲಾವಣೆ, ಹೊಸ ನಿರೀಕ್ಷೆ, ಒಂದು ಬಲಿಷ್ಠ ಕನ್ನಡ ದೇಶ ನಿರ್ಮಾಣ ಮಾಡಬೇಕು, ಬಲಿಷ್ಠ ಕನ್ನಡ ರಾಷ್ಟ್ರ ನಿರ್ಮಾಣ ಮಾಡಬೇಕು, ಬಲಿಷ್ಠವಾಗಿ ನಮ್ಮ ಕನ್ನಡ ಬಂಧುಗಳು ಉಳಿಬೇಕು. ಕನ್ನಡ ಧರ್ಮದ ರಕ್ಷಣೆ ಆಗ್ಬೇಕಂದ್ರೆ ಅದು ನಮ್ಮ ಕನ್ನಡ ದೇಶದ ಪಕ್ಷದಿಂದ ಮಾತ್ರ ಸಾಧ್ಯ. ಆ ಕನ್ನಡ ದೇಶದ ಪಕ್ಷ ಈಗ ಒಂದು ಚಿಕ್ಕದು, ಅದು ಹೆಮ್ಮರವಾಗಿ ಬೆಳಿಬೇಕಂದ್ರೆ ಸಮಸ್ತ ಕನ್ನಡ ಬಂಧುಗಳ ಬೆಂಬಲ, ಆಶೀರ್ವಾದ, ಪ್ರೇಮ ನಮ್ಮ ಪಕ್ಷದ ಮೇಲೆ ಇರಬೇಕಾಗುತ್ತೆ. ಆ ಪ್ರೇಮ ನಮ್ಮ ಪಕ್ಷದ ಮೇಲೆ, ನಮ್ಮ ಕನ್ನಡ ದೇಶದ ಪಕ್ಷದ ಮೇಲೆ ನೀವು ತೋರಿಸ್ತೀರಂತ ನಂಬಿಕೆ, ಭರವಸೆ, ವಿಶ್ವಾಸ ನಮಗಿದೆ. ಮತ್ತೊಮ್ಮೆ ಸಮಸ್ತ ಕನ್ನಡ ಬಂಧುಗಳಿಗೆ, ಕನ್ನಡ ಧರ್ಮ ಪಾಲನೆ ಮಾಡುವ ಸಮಸ್ತ ಕನ್ನಡ ಬಂಧುಗಳಿಗೆ ಹೊಸ ವರ್ಷ, ಚೈತ್ರ ಮಾಸ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೇನು ಆರೋಗ್ಯ ಭಾಗ್ಯ, ಆರೋಗ್ಯ ಬಗ್ಗೆ, ನೆಮ್ಮದಿ, ಒಳ್ಳೆ ಶಿಕ್ಷಣ, ಒಳ್ಳೆ ಆರೋಗ್ಯ ಬಗ್ಗೆ, ನೆಮ್ಮದಿಯಾಗಿ ಯಾವ ಒಳ್ಳೆ ದುಡಿಮೆ, ಉದ್ಯೋಗಗಳು ಪ್ರತಿಯೊಂದು ನಮ್ಮ ಕನ್ನಡ ಬಂಧುಗಳು ಸಿಗಲಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ತಮಗೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಸರ್ಕಾರದ ಉನ್ನತ ಶಿಕ್ಷಣ ಮಂತ್ರಿ ಆದಂತಹ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು ಇಂತಹ ಅಯೋಗ್ಯರಿಗೆ, ಕನ್ನಡ ಧರ್ಮನ ವಿರೋಧ ಮಾಡುವ, ಕನ್ನಡ ದೇಶದ ಭಾಷೆ, ಕನ್ನಡ ಭಾಷೆ ನೀವು ವಿರೋಧ ಮಾಡುವಂತಹ ಇಂತಹ ಅಯೋಗ್ಯರಿಗೆ ಅದು ಉನ್ನತ ಶಿಕ್ಷಣ ಮಂತ್ರಿ ಇಂಥ ಉನ್ನತ ಶಿಕ್ಷಣ ಸಚಿವ ಸ್ಥಾನ ಏನಕ್ಕೆ ಕೊಟ್ಟಿದ್ರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇದು ನೀವೇ ಸ್ಪಷ್ಟೀಕರಣ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ, ಸಮಸ್ತ ಕನ್ನಡ ಬಂಧುಗಳೇ ನೀವೇ ಸ್ಪಷ್ಟೀಕರಣ ಕೊಡಬೇಕು. ಒಂದು ಶಾಲೆಯಲ್ಲಿ ಒಬ್ಬ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು
ಒಂದು ಮಾತು ಹೇಳ್ತಾರೆ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕನ್ನಡ ಮಾತಾಡೋದು ಬೇಡ, ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡಿ ಅಂತ. ಆ ಶಾಲೆಯ ಶಿಕ್ಷಣ ವ್ಯವಸ್ಥೆ ಅದು ಆ ಶಿಕ್ಷಣ ವ್ಯವಸ್ಥೆ ಏನಿದೆ ನಮ್ಮ ಕನ್ನಡ ಧರ್ಮದ ಪರವಾಗಿ ಇಲ್ಲದಿದ್ದರೆ, ನಮ್ಮ ಕನ್ನಡ ದೇಶದ ವಿರುದ್ಧ ಇದ್ರೆ, ನಮ್ಮ ಕನ್ನಡ ನುಡಿಯ ವಿರುದ್ಧ ಇದ್ರೆ ಅಂತಹ ಶಿಕ್ಷಣ ವ್ಯವಸ್ಥೆ ನಮಗೆ ಬೇಡ ಸ್ವಾಮಿ. ಏನಕ್ಕೆ ಬೇಕು ನಮ್ಗೆ ಆ ಶಿಕ್ಷಣ? ಕನ್ನಡ ದೇಶಕ್ಕೆ ದ್ರೋಹ ಮಾಡುವಂತ ಶಿಕ್ಷಣ ನಮ್ಗೆ ಏನಕ್ಕೆ ಬೇಕು? ಕನ್ನಡ ಧರ್ಮಕ್ಕೆ ವಂಚನೆ ಮಾಡುವಂತಹ ಶಿಕ್ಷಣ ನಮ್ಗೆ ಏನಕ್ಕೆ ಬೇಕು? ಕನ್ನಡ ಬಂಧುಗಳು ನಾಶ ಆಗುವಂತ ಶಿಕ್ಷಣ ನಮಗೆ ಏನಕ್ಕೆ ಬೇಕು? ಆ ಶಿಕ್ಷಣ ಪದ್ಧತಿ ನಮ್ಗೆ ಏನಕ್ಕೆ ಬೇಕು? ಮೊನ್ನೆ ಸುಧಾಕರ್ ಅವರೇ, ನಿಮ್ಗೇನಾದ್ರೂ ಕಿಂಚಿತ್ತು ಕನ್ನಡದಷ್ಟು ಸ್ವಾಭಿಮಾನ ಏನಾದ್ರು ಇದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ಇಡೀ ಕರ್ನಾಟಕದ ಕನ್ನಡ ಧರ್ಮನ ಉಳಿಸಿ, ಕನ್ನಡ ಧರ್ಮದ ರಕ್ಷಣೆ ಮಾಡಿ, ಕನ್ನಡ ಬಂಧುಗಳು ಉಳಿಲಿ. ಕನ್ನಡ ಬಂಧುಗಳು ಇದ್ರೇನೆ ಕನ್ನಡ ದೇಶ ಇರಕ್ಕೆ ಸಾಧ್ಯ, ಕನ್ನಡ ದೇಶ ಇದ್ರೇನೆ ಕನ್ನಡ ಧರ್ಮ ಇರಕ್ಕೆ ಸಾಧ್ಯ. ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಏನು ಒಬ್ಬ ಮಗು ಸಾಮಾನ್ಯವಾಗಿ ನಮ್ಮ ಕನ್ನಡ ಬಂಧುಗಳು ಯಾವುದೇ ಒಂದು ಮಗು ಹುಟ್ಟಿದ ಮೇಲೆ ಕಟ್ಟ ಕಡೆ ಅಂತಿಮ ಶಿಕ್ಷಣದವರೆಗೂ ತಂತ್ರಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಗಣಿತಶಾಸ್ತ್ರ ಯಾವುದೇ ಪ್ರತಿಯೊಂದು ಕನ್ನಡ ನುಡಿಯಲ್ಲೇ ಕೊಡಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಸುಧಾಕರ್ ಅವರೇ. ತಮ್ಗೆ ಆ ಕೆಲಸ ಮಾಡೋದು ಗೊತ್ತಿಲ್ಲ. ಕನ್ನಡ ಧರ್ಮ ಅಂದ್ರೆ ಏನೋ ಗೊತ್ತಿಲ್ಲ, ಕನ್ನಡ ದೇಶ ಅಂದ್ರೆ ಏನೋ ಗೊತ್ತಿಲ್ಲ, ಕನ್ನಡ ನುಡಿ ಅಂದ್ರೆ ಗೊತ್ತಿಲ್ಲ. ನಿಮಗೇನೇ ಬೇಕು? ಉನ್ನತ ಶಿಕ್ಷಣ ಮಂತ್ರಿ ಏನಕ್ಕೆ ಬೇಕು ಸುಧಾಕರ್ ಅವರೇ? ಮೊದಲು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದೀವಿ. ಮೊದಲು ನೀವು ರಾಜೀನಾಮೆ ಕೊಟ್ಟು ತೊಲಗಿ ಕನ್ನಡ ದೇಶ ಉಳಿಸಿ. ಕನ್ನಡ ದೇಶ ಉಳಿಬೇಕಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲೇಬೇಕು. ನೀವು ಬರೀ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಾಲದು, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನೀವು ಈ ಒಂದು ನಮ್ಮ ಕನ್ನಡ ದೇಶದಲ್ಲಿ ಈ ಶಾಸಕಾಂಗದಲ್ಲಿ ನೀವು ಇರಕ್ಕೆ ಅರ್ಹರೇ ಅಲ್ಲ. ಈ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೂಡಲೇ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ರಾಜೀನಾಮೆ ಪಡೆದು ನಮ್ಮ ಕನ್ನಡ ಧರ್ಮ ಉಳಿಸಬೇಕು, ಕನ್ನಡ ದೇಶ ರಕ್ಷಣೆ ಮಾಡಬೇಕು. ನಮ್ಮ ಕನ್ನಡ ಬಂಧುಗಳ ಉಳಿವಿಗಾಗಿ ಕನ್ನಡ ಕೇಂದ್ರಿತ ಕನ್ನಡೀಕರಣ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.